ರಾಜ್ಯ ಸರ್ಕಾರಕ್ಕೆ ಇತ್ತ ಧರಿ ಅತ್ತ ಪುಲಿ. ಮಾಲೀಕರ ಜೊತೆಗಿನ ಸಿಎಂ ಸಭೆಯ ಇನ್ಸೈಡ್ ಡೀಟೇಲ್ಸ್ ಅನ್ನ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ. ರೈತರು ಕೇಳಿದ್ದಷ್ಟು ಹಣ ಕೊಡೋದಕ್ಕೆ ಮಾಲೀಕರು ಒಪ್ತಾ ಇಲ್ಲ. 3,500 ರೂಪಾಯಿ ಕೊಡಲು ಆಗೋದೇ ಇಲ್ಲ ಅಂತ ಕಾರ್ಖಾನೆಯ ಮಾಲೀಕರು ಹೇಳ್ತಾ ಇದ್ದಾರೆ. ಓಕೆ, ಒಂದ್ ಕಡೆ ಕಬ್ಬು ಬೆಳೆಗಾರರು ನಡೆಸ್ತಾ ಇರುವಂತಹ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಇತ್ತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆಗೆ ಮೀಟಿಂಗ್ ಆಗಿದೆ. ಆ ಮೀಟಿಂಗ್ ನಲ್ಲಿ ಇನ್ಸೈಡ್ ಸ್ಟೋರಿ ಏನೆಲ್ಲ ವಿಚಾರಗಳ ಚರ್ಚೆ ಆಗಿದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಈಗ ಹಿಂದೆ ಹೇಳದಂತೆ 3,200 ರೂಪಾಯಿ ಏನಿದೆ ಅದನ್ನ ಕೊಡೋದಕ್ಕೆ ಕಾರ್ಖಾನೆಯ ಮಾಲೀಕರು ರೆಡಿ ಇದ್ದಾರೆ. ಆದ್ರೆ 3,500 ರೂಪಾಯಿ ಕೊಡಬೇಕು ಅಂತ ಏನು ರೈತರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಆ ಹಣವನ್ನ ಕೊಡೋದಕ್ಕೆ ಆಗೋದೇ ಇಲ್ಲ ಅಂತ ಮಾಲೀಕರು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಹೆಚ್ಚುವರಿ 100 ರೂಪಾಯಿ ಕೊಡಿಸೋದಕ್ಕೆ ಸರ್ಕಾರ ಯತ್ನಿಸ್ತಾ ಇದೆ. ಸಚಿವರ ಕಡೆಯಿಂದಲೂ ಕೂಡ ಇನ್ನೂ ಸಹಮತ ಸಿಕ್ಕಿಲ್ಲ. ಕಟಾವು ಸಾರಿಗೆ ವೆಚ್ಚ ವಿಚಾರವನ್ನ ಇಟ್ಕೊಂಡು ಮಾಲೀಕರು ವಾದ ಮಾಡ್ತಾ ಇದ್ದಾರೆ. ಅಂದರೆ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಏನು ಬರುತ್ತೆ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಏನು ಮಾಡ್ಬೋದು, ಹೇಗೆ ಮಾಡ್ಬೋದು, ಬಿಲ್ಕುಲ್ ನಾವು ಒಪ್ತಾ ಇಲ್ಲ. ಯಾಕಂತಂದರೆ ಈಗ 3,200 ರೂಪಾಯಿ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಆ್ಯಂಡ್ ಇನ್ಫ್ಯಾಕ್ಟ್ ಅದನ್ನು CM ಸಿದ್ದರಾಮಯ್ಯ ಅವರು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಕೂಡ ಹೇಳಿದರು. ಸಕ್ಕರೆ ಕಾರ್ಖಾನೆ ಮಾಲೀಕರು 3,200 ರೂಪಾಯಿ ಕೊಡೋಕ್ಕೆ ರೆಡಿ ಇದ್ದಾರೆ. ಬಟ್ ಆದರೆ ರೈತರು ಕೇಳ್ತಾ ಇರುವಂಥದ್ದು 3,200 ರೂಪಾಯಿ ಅಲ್ಲ, ಬದಲಿಗೆ 3,500 ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ಕೊಡಬೇಕು. ಸಕ್ಕರೆ ಕಾರ್ಖಾನೆ ಮಾಲೀಕರ ಮನವೊಲಿಕೆಗೆ ಮುಖ್ಯಮಂತ್ರಿಗಳು ಯತ್ನಿಸ್ತಾ ಇದ್ದಾರೆ. ಅತ್ತ ಉತ್ತರ ಕರ್ನಾಟಕ ಭಾಗದಲ್ಲಿ ನಡೀತಾ ಇರುವಂತಹ ಕಬ್ಬು ಬೆಳೆಗಾರರ ಹೋರಾಟ 9ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಒಂದು ಸಭೆಯ ನಿರ್ಧಾರದ ಬಗ್ಗೆ ಮುಂದಿನ ಹೋರಾಟ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ದು ಈಗ ಸದ್ಯ ನಿಂತಿರೋದು. ರೈತರು ಈಗ ಆಲ್ರೆಡಿ ಬಾಗಲಕೋಟೆ ಆ ಭಾಗದಲ್ಲೆಲ್ಲ ರಸ್ತೆಗಳನ್ನು ತಡೆದು ತಮ್ಮ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಅರಬೆತ್ತಲಿಯಾಗಿ ಪ್ರೊಟೆಸ್ಟ್ಗಳನ್ನು ಮುಂದುವರಿಸಿದ್ದಾರೆ. ಅಲ್ಲಿ ಈಗ ಎಲ್ಲ ರೈತರದ್ದು ಕೂಡ ಈ ಸಭೆಯಲ್ಲಿ ಯಾವ ರೀತಿಯಾದಂಥ ನಿರ್ಧಾರ ಹೊರಗಡೆ ಬರುತ್ತೆ. ಯಾಕಂತಂದರೆ ಈಗ ಸುಮಾರು 82ಕ್ಕೂ ಹೆಚ್ಚು ಸಕ್ಕರೆ ಕಾರ್ಖಾನೆ ಮಾಲೀಕರೇನಿದ್ದಾರೆ ಅವರೆಲ್ಲರೂ ಕೂಡ ಇವತ್ತಿನ ಮುಖ್ಯಮಂತ್ರಿ ಕರೆದಿರುವಂತಹ ಸಿದ್ದರಾಮಯ್ಯ ಅವರು ಕರೆದಿರುವಂಥ ಮೀಟಿಂಗಲ್ಲಿ ಭಾಗಿಯಾಗಿದ್ದಾರೆ. ಸಚಿವರು ಕೂಡ ಇದ್ದಾರೆ. ಭಾಳ ಮುಖ್ಯವಾಗಿ ಈ ಉತ್ತರ ಕರ್ನಾಟಕ ಭಾಗದ ಸಚಿವರು ಯಾರೆಲ್ಲ ಇದ್ದಾರೆ ಅವ್ರ ಜೊತೆಗೆ ಪ್ರತ್ಯೇಕ ಮೀಟಿಂಗ್ ಆಯಿತು. ಅಲ್ಲಿ ಸಮಾಲೋಚನೆ ಮಾಡುವಂಥ ಕೆಲಸ ಆಯಿತು. ಬಟ್ ಇಲ್ಲಿ ಸರ್ಕಾರ ಸಕ್ಕರೆ ಕಾರ್ಖಾನೆ ಮಾಲೀಕರ ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಈಗ 3,200 ರೂಪಾಯಿಗೆ ಬಂದು ನಿಂತಿದ್ದಾರೆ. ಬಟ್ ಹೆಚ್ಚುವರಿಯಾಗಿ ಇನ್ನೊಂದು 100 ರೂಪಾಯಿ ಕೊಡಿಸಿ ಅಟ್ಲೀಸ್ಟ್ ಈಗ ರೈತರು ಕೇಳ್ತಾ ಇರುವಂಥ 3,500 ರೂಪಾಯಿಯೂ ಅಲ್ಲ, ಇತ್ತ ಕಾರ್ಖಾನೆ ಮಾಲೀಕರು ಕೊಡೋದಕ್ಕೆ 3,200 ರೂಪಾಯಿಯೂ ಅಲ್ಲ, ಅದರ ಇನ್ ಬಿಟ್ವೀನ್ ಅಂದರೆ 3,300 ರೂಪಾಯಿವರೆಗೂ ತಂದರೆ ಅಟ್ಲೀಸ್ಟ್ ಸಮಾಧಾನ ಮಾಡ್ಬೋದು ರೈತರನ್ನ ಅಂತೇಳಿ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಬಟ್ ಇದು ಎಷ್ಟರ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ ಇಲ್ಲ ಅನ್ನುವಂಥದ್ದು ಬಹುಶಃ ಆನಂತರದಲ್ಲಿ ಗೊತ್ತಾಗುತ್ತೆ. ಈಗ ಕಡ್ಡಿ ತುಂಡು ಮಾಡ್ದಂಗೆ 3,500 ರೂಪಾಯಿ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಬಟ್ 3,200 ರೂಪಾಯಿ ಕೊಡೋದಕ್ಕೆ ರೆಡಿ ಇದ್ದಾರೆ. ಅದರ ಜೊತೆಗೆ ಹೆಚ್ಚುವರಿಯಾಗಿ ಇನ್ನೊಂದು 100 ರೂಪಾಯಿ ಸೇರಿಸ್ಬಿಟ್ಟು 3,300 ರೂಪಾಯಿ ಫೈನಲ್ ಮಾಡೋಣ ಅಂತೇಳಿ ಸರ್ಕಾರ ಏನೆಲ್ಲ ಪ್ರಯತ್ನವನ್ನು ಪಡಬೇಕು ಅದನ್ನು ಪಡ್ತಾ ಇದೆ. CM ಸಿದ್ದರಾಮಯ್ಯ ಅವರು ಕೂಡ ಸಕ್ಕರೆ ಕಾರ್ಖಾನೆ ಮಾಲೀಕರ ಮನವೊಲಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಬಟ್ ಅವರ ಈ ಪ್ರಯತ್ನ ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅದನ್ನು ರೈತರು ಒಪ್ಪಬೇಕಲ್ಲ. ಇನ್ಫ್ಯಾಕ್ಟ್ ಈಗ ಆಗೋ ಮಾಡಿ ಮೀಟಿಂಗ್ನಲ್ಲಿ ಇನ್ನೊಂದು 100 ರೂಪಾಯಿ ಹೆಚ್ಚುವರಿ ಸೇರಿಸಿ 3,300 ರೂಪಾಯಿ ಓಕೆ ಅಂತಲೇ ಇಟ್ಕೊಳ್ಳೋಣ. ಬಟ್ ಆದರೆ ಅದನ್ನು ರೈತರು ಒಪ್ಪಬೇಕಲ್ಲ.